ಯಾಕಂದ್ರೆ ರೋಗ ಬಂದ್ಕೊಂಡೆ ಸತ್ತೋಗ್ಬಿಡೋದು. ಹಾಗೆ ನೀನು ಅಶಕ್ತ ಅನ್ನೋದೊಂದು ನುಡಿಯೋದು. ಎಲ್ಲ ಜಿಂಕೆಗಳು ಆರೋಗ್ಯವಾಗಿ ಒಂದೇ ತರ ಇರ್ತದೆ. ಮನುಷ್ಯ ವಿಷಯಕ್ಕೆ ಬಂದ ಕೂಡಲೇ ನನಗೆಲ್ಲ ಆಗ್ತದೆ, ಎಲ್ಲ ಬೇರೆ 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 ಆಗ್ತದೆ. ಆದರೆ ಬಿಹೇವಿಯರ್ ಪ್ಯಾಟರ್ನ್ ನೋಡಿ, ನೀವು ಹೇಳ್ತೀನಿ ಬಿಹೇವಿಯರ್ ಪ್ಯಾಟರ್ನ್ ಏನಿದೆ, ಇನ್ವಾಲಂಟರಿ ಬಿಹೇವಿಯರ್ಸ್ ನಾನು ಹೇಳ್ತಾ ಇರೋದು. ಕಾನ್ಶಿಯಸ್ ಆಗಿ ಬಿಹೇವ್ ಮಾಡೋದು ಬೇರೆ, ಇನ್ವಾಲಂಟರಿ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತೀವಲ್ಲ, ಪ್ರಾಣಿಗೂ ಮನುಷ್ಯನಿಗೂ ಅಂತಹ ಡಿಫರೆನ್ಸ್ ಇದೆ. ತಕ್ಷಣದ ಬಿಹೇವಿಯರ್ ಅಂತಹ ಡಿಫರೆನ್ಸ್ ಇಲ್ಲ. ಅದರಲ್ಲಿ ನಾವು ಕಾನ್ಶಿಯಸ್ ಆದಾಗ ಮಾತ್ರವೇ ಬೇರೆ ಬಿಹೇವಿಯರ್ ಬರುತ್ತೆ. ಹಾಗಾಗಿ ನಾನು ಹೇಳಿದ್ರೆ ಅದು ತಪ್ಪಾದಿತ್ತು. ಮನುಷ್ಯರು ಜಾಸ್ತಿ ಅರ್ಥ ಆಗೋದು ಡಿಸ್ಕವರಿ ಚಾನಲ್ ನೋಡಿಯೇ ಹೊರತು ಮನುಷ್ಯರು ನೋಡಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನೀವು ಅವರ ಬಗ್ಗೆ ಏನು ಅನ್ಕೋಬೇಕು ಅಂತ ಅವರ ತಲೆಯಲ್ಲಿರುತ್ತೋ ಅದರ ವಿಷಯವನ್ನು ಹೇಳ್ತಾರೆ ಹೊರತು ಅವರೇನು ಅನ್ನೋದನ್ನು ನಮ್ಗೆ ಯಾವತ್ತೂ ಯಾರು ಹೇಳೋದು. ಹಾಗಾಗಿ ಮನುಷ್ಯ ಇದ್ದಾಗ ಮೂರು ಬೇರೆ ಬೇರೆ ಇರ್ತದೆ. ಗರ್ಭಗುಡಿಯಲ್ಲಿರೋ ದೇವರು ಬೇರೆ, ಉತ್ಸವ ಮೂರ್ತಿ ಬೇರೆ, ಮಧ್ಯ ಮನುಷ್ಯ ಬೇರೆ. ಮೂರು ಒಬ್ಬನಲ್ಲೇ ಇರ್ತಾನೆ, ಅದರ ಮೂರು ಬೇರೆ ಬೇರೆ. ಉತ್ಸವಕ್ಕೆ ನಿಲ್ಸಿರೋ ಮನುಷ್ಯ ಬೇರೆ ಆಗ್ತಾನೆ, ಪೂಜೆಗೆ ನಿಲ್ಸಿರೋ ಬೇರೆ ಆಗ್ತಾನೆ, ಮಧ್ಯದ ಮನುಷ್ಯ ಬೇರೆನೇ ಇರ್ತಾನೆ. ಅದು ಹ್ಯೂಮನ್ ಮೈಂಡ್ಸ್ ಪ್ರಾಬ್ಲಿ ಹಾಗೆ ಇರ್ಬೋದೇನು. ಬಟ್ ಅದೇ ಇದು ಕೂಡ ನಾನು ಡಿಪಾರ್ಟ್ಮೆಂಟ್ ಇಂದಾನೆ ನಾನು ಎಕ್ಸ್ಪೀರಿಯನ್ಸ್ ಡ್ರಾ ಮಾಡಿದ್ದೀನಿ. ಬಿಗಿನಿಂಗ್ ನಲ್ಲೆಲ್ಲ ತಲೆ ಕೆಡಿಸ್ಕೊತಾ ಇದ್ದೆ, ವೈ ದಿಸ್ ಲಾ ಅಂತ, ಅಂದ್ರೆ ಈ ಕಾನೂನು ಯಾಕಿದೆ ಅಂತ. ಅಪ್ಪನಾಣೆ ಅರ್ಥವಾಗಲಿಲ್ಲ. ಬದುಕು ಸುಲಭ ಆಗಿದ್ದು ಈ ಕಾನೂನು ಏನು ಅಂತ ತಿಳ್ಕೊಂಡ. ಹಾಗಾಗಿ ಮನುಷ್ಯರ ಬಿಹೇವಿಯರ್ ಬಂದಾಗ ಮನುಷ್ಯರು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಅರ್ಥ ಆಗದೇ ಇಲ್ಲ. ಮನುಷ್ಯರು ಹಿಂಗೆ ಬಿಹೇವ್ ಮಾಡ್ತಾರೆ, ಇದು ಏನು ಅಂತ ತಿಳ್ಕೊಂಡ್ರೆ ಬದುಕು ಸುಲಭ ಅಂತ ನಾನು ಅನ್ಕೊಳ್ಳೋದು. ಪ್ರಾಬಬ್ಲಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ನ್ಯಾಚುರಲಿ ಎಲ್ಲರೂ ನೇಚರ್ ಕ್ರಿಯೇಟ್ ಮಾಡಿದ್ದು ಒಬ್ಬೊಬ್ರದ್ದು ಒಂದೊಂದು, ಆ ಪ್ರಜ್ಞೆ ಲೆವೆಲ್ನಲ್ಲಿ ಒಬ್ಬೊಬ್ರದ್ದು ಒಂದೊಂದು ಇರುತ್ತಲ್ವ. ಅಂಡ್ ಆಲ್ ಸೆಡ್ ಅಂಡ್ ನಾನು ಹೇಳ್ತೇನೆ ಕೇಳಿ, ನಾವು ಯಾರು ಸ್ವಯಂಭೂಗಳಲ್ಲ ಅಲ್ವಾ. ಜೆನೆಟಿಕ್ ಕಾಂಬಿನೇಷನ್ ಅಲ್ವಾ ನೇಚರ್ ಪ್ರಕಾರ. ಅದಕ್ಕೆ ನಾನೇನೋ ನಾನು ಅದೇ ಪ್ರೆಸೆಂಟಬಲ್ ಮಾಡೋದಕ್ಕೆ ಬೇಕಾದಂಥದ್ದನ್ನ ನಾನು ರೂಢಿಸ್ಕೋಬೇಕಲ್ವ. ಗುಂಪಿನೊಟ್ಟಿಗೆ ಬದುಕಬೇಕು ಅಂದಾಗ ಅದರೊಟ್ಟಿಗೆ ಇರಬೇಕಂದ್ರೆ ನಾವು ರೂಢಿಸ್ಕೋಬೇಕಲ್ವ. ಅಷ್ಟೇ ಮುಖ್ಯ ಆಗೋದು. ಪ್ರಯತ್ನ ಈ ದಿಕ್ಕಲ್ಲಿರೋದು ಎಷ್ಟು ಅಷ್ಟೇ. ಬಟ್ ಹಳತರ ಬಗ್ಗೆ ಒಳ್ಳೇದಿತ್ತು ಅಂತ ಅವ್ರು ಹೇಳಿದ್ರಲ್ಲ, ಒಳ್ಳೇದಿತ್ತು ಅಂದ್ರೆ ಅದ್ಭುತವಾದ ಕಾಲಗಳನ್ನು ನಾನು ನೋಡಿದ್ದೇನೆ. ಅಂದ್ರೆ 2 ಪಂಚೆ ಇಟ್ಕೊಂಡು ಜೀವನದಲ್ಲಿ 8 ಆಸೆ ಇದೆ. ವಾರಕ್ಕೊಂದ್ಸರಿ 2 ದಿನಕ್ಕೊಂದ್ಸರಿ ಅವರೇ ಹೋಗುದು ಹಾಕೊಂಡು ಅವ್ರ ಪಾಡಕ್ಕೆ ಅವ್ರ ಕೆಲಸ ಮಾಡ್ಕೊಂಡು ಬಂದು ಯಾರಿಗೂ ಯಾವ ಸಮಸ್ಯೆಯೂ ಆಗದೆ ಬದುಕದಂತಹ ಎಷ್ಟೋ ಜೀವಗಳಿದೆ. ಅವು ಮನೆಗಳಿಗೂ ಸಮಸ್ಯೆ ಆಗಿಲ್ಲ, ಹೊರಗೂ ಸಮಸ್ಯೆ ಆಗಿಲ್ಲ. ಆದ್ರೆ ಎಲ್ಲೋ ಈ ಸಿಟಿಯ ಲೈಫ್ಗೆ ಬರ್ತಾ ಇದ್ದಂಗೆ ಇದರ ಎಕ್ಸ್ಪೋಜರ್ ಜಾಸ್ತಿ ಆಗಿದೆ. ಅವಾಗಲೇ ನಾವೆಲ್ಲ 10 ವರ್ಷಕ್ಕೆ ಸಿಟಿಗಳಿಗೆ ಬಂದ್ಬಿಟ್ವಿ. ನನ್ನ ಏಜ್ ಗೊತ್ತು, ನಿಮ್ಮಲ್ಲಿ ಪ್ರಾಬ್ಲಮ್ ಬಹಳ ಜನ ಇಲ್ಲ ಇದ್ದವರು. ಹಾಗಾಗಿ ನಮ್ಗೆ ಅಟ್ಲೀಸ್ಟ್ ಎರಡನ್ನೂ ನೋಡಿದ್ದಾದ್ರೂ ನೆನಪಿದೆ. ನಂತರದವ್ರಿಗೆ ಅದು ಇರಲಿಕ್ಕಿಲ್ಲ. ನನ್ನ ಆಸೆ ಒಂದು ಏನಂದ್ರೆ, ಈ ನೀವು ಪಾತ್ರಗಳಲ್ಲಿ ಒಳ್ಳೆ ಮನಚಾಗಿ ಬರ್ತದೆ ಡೈಲಾಗ್ಗಳೆಲ್ಲ. ಈ ಪರಿಸರದಲ್ಲೂ ಆ ಖಂಡಿತವಾದ ಸತ್ಯಗಳು ಈಚೆಗೆ ಬಂದ್ರೆ ಚೆನ್ನಾಗಿರ್ತದೆ. ಒಂದೇ ನಿಮಿಷ. ಹಲೋ, ಒಂದೇ ಇದೆಯಾ ಅಂತ ಕೇಳ್ತಾರೆ ಪಾಕ. ಇಲ್ಲ ಪೋಯಿಕನ್ನ ಅಪ್ಪದೇ ಒಂದಿಕನ್ನ ಪೋಯಿಕನ್ನ. ಹೇಳಿ. ಅದೇ ಪರಿಸರದಲ್ಲಿ ಇವಾಗ ನೀವು ಪಾತ್ರಗಳಲ್ಲಿ ಮಾತಾಡ್ತಿರಲ್ಲ, ಅದು ತುಂಬಾ ನಾವೆಲ್ಲೂ ಕೇಳೇ ಇರಲ್ಲ. ಆ ತರದ ಡೈಲಾಗ್ಗಳು ಬರ್ತದೆ. ಈಗ ಸರಸ್ವತಿ ಏನೋ ಮಗು ಇಲ್ಲ, ಅವರೆಲ್ಲ ದೇವರಾದ್ರು, ನೀನ್ ಎತ್ತಿದಿ ಮನುಷ್ಯ ಅದೇ ಆ ತರದ ಇಲ್ಲ. ಅದೇ ಅದು ಒಂದು ಹೇಳ್ತೀನಿ ಕೇಳೆ. ತಿರ್ಗಾ ಮತ್ತೆ ಆಶೆ ಇವೆ. ಇಟ್ಸ್ ಎ ಜಸ್ಟಿಫಿಕೇಶನ್ ಅಷ್ಟೇ. ಏನೂ ಇಲ್ಲದೆ ಇದ್ದಾಗ ಬದುಕಿನಲ್ಲಿ ಹೇಗೆ ಬರೋದು ಅನ್ನೋ ಪ್ರಶ್ನೆ ಅಷ್ಟೇ. ಆಕೆ ಹುಟ್ಟಿರೋ ಮನಸ್ಥಿತಿ ಏನಂದ್ರೆ ಆ ಮನಸ್ಥಿತಿ ಮುಟ್ಟಾಗಿದೆ ಆಕೆ. ಆ ಮನಸ್ಥಿತಿಯಿಂದ ಆ ಫ್ರಸ್ಟ್ರೇಷನ್ಗೆ ಮುಟ್ಟಾಗಿದೆ ಆಕೆ. ಫ್ರಸ್ಟ್ರೇಷನ್ ಮುಟ್ಟಿದಾಗ ಇನ್ನೇನು ಬರುತ್ತೆ ಮುಂದಕ್ಕೆ? ಈ ಭಾಷೆ ಹೇಳೋದೇ ಇಟ್ಸ್ ಓನ್ಲಿ ಎ ಜಸ್ಟಿಫಿಕೇಶನ್. ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಇಲ್ಲ ಅಂತ ಕೊರಗೋವ್ರಿಗೆ ಅದೊಂದು ಮಾತಾಗ್ಬೋದಾ? ಇಲ್ವೇ ಅಂತ ಕೊರಗೋವರೆಗೆ ಇದೊಂದು ಮಾತು ಒಂದು ಸಣ್ಣ ಧೈರ್ಯ ಕೊಡಬಹುದಾ? ಅಲ್ಲ, ಎಲ್ಲೋ ಒಂದು ಕಡೆ ಒಂದು ಕಥೆಯ ಒಂದು ಪಾತ್ರ ಒಂದು ಸಮಾಧಾನದ ಮಾತು ಆಗಬಹುದಾ ಅಂತ ಆಗಬಹುದಾ ಅನ್ನೋದು ನನ್ನ. ಅದೇ ಈ ತರದ್ದು ನನಗೆ ಈ ಮನುಷ್ಯರಿಗೆ ಸಿಗ್ತಾ ಇದೆ, ಪರಿಸರಕ್ಕೆ ಏನೋ ಆ ತರದಲ್ಲಿ ಸಿಗ್ಬೋದಾ? ಪರಿಸರದ್ದು ಕಷ್ಟ 2 ಭಾಗಕ್ಕೆ ಹೇಳ್ತಾನೆ. ಪೂರ್ತ ಲೈಫ್ ಸಿಟಿಲಿ ಕಳೆದಿದೆ, ಪರಿಸರದೊಟ್ಟಿಗೆ ಕಳೆದದ್ದು ಕಮ್ಮಿ. ಹಾಗಾಗಿ ಪರಿಸರದ ಪರಿಚಯ ಎಷ್ಟಿದೆ ಅಂದ್ರೆ ಆಸ್ ಎ ವಿಸಿಟರ್ ಹೋಗಿ ಬಂದದ್ದು ಎಷ್ಟು ಅಷ್ಟೇ. ಅಂದ್ರೆ ಹಳ್ಳಿಗೆ ಹೋಗ್ತೀವಿ, ಗದ್ದೆ ನೋಡ್ತೀವಿ, ತೋಟ ನೋಡ್ತೀವಿ, ಆಸ್ ಎ ವಿಸಿಟರ್ ಹೋಗಿ ಬಂದದ್ದು. ಪೂರ್ತ ಪರಿಚಯ ಇರೋದೇ ಸಿಟಿ. ಈ ಸಿಟಿದೇ ಪರಿಚಯ ಆಗಿರೋದ್ರಿಂದ ಏನಾಗಿದೆ, ನನಗೆ ಇಲ್ಲಿದೆ ಢಾಳಾಗಿ ಕಾಡ್ತಾ ಇದೆ, ಅಲ್ಲಿದಿನ್ನೂ. ಅಂಡ್ ಅನ್ಫಾರ್ಚುನೇಟ್ಲಿ ನಾವುಗಳ ಕೈಯಲ್ಲಿ ಒಂದು ಚೂರು ಕಾಸು ಸೇರಿ ಪರಿಸರಕ್ಕೆ ಹೋಗೋಣ ಅನ್ನೋ ಕಾಲಕ್ಕೆ ಆ ಪರಿಸರ ಏನು ಉಳದೇ ಇಲ್ಲ. ಬಳ್ಳಾರಿಗೆ ಹೋದ್ರೆ ಗುಡ್ಡ ಗಣಿಯಾಗಿದೆ,
ನೀವು ಇಂಡಿವಿಜುವಲ್ ಆಗಿ ಮರ ಗಿಡ ಎಲ್ಲ ಕೊಡ್ಸೋದು ಹಾಕ್ಸೋದು ಅವೆಲ್ಲ ಮಾಡ್ತಾ ಇದ್ದೀರಾ. ಹೌದು. ಹಂಗಾಗಿ ನಿಮ್ಗೆ ಆ ಪಾತ್ರಗಳು ಅಲ್ಲ, ಅದೇ ಅದ್ ಹೇಳ್ತೀನಲ್ಲ, ಇನ್ನು ಆ ಗಿಡ ಬೆಳೆದಾಗ ನಾನು ಕನ್ಸ್ ಕಾಣ್ಬೇಕು ಕೂತ್ಕೊಂಡು ಅಷ್ಟೇ. ಈಗ ಬರೀ ಗಿಡ ಕೊಡ್ತಾ ಇದ್ದೀನಿ. ಈ ಗಿಡ ಕೊಟ್ಕೊಳ್ಳೆ ನನಗೆ ಅಲ್ಲಿ ಯಾರೋ ಅರುಣ್ ಪಟೇಲ್ ಅಂತ ಮಂಡ್ಯದವರಿಗೆ ಗಿಡ ಕೊಡೋದು ಅಂತ ಯಾವುದೋ ಆರ್ಗನೈಸ್ ಮಾಡಿದೆ. ಅವಳೊಂದು ಸಾರ್ ಕೊಟ್ಬಿಟ್ಟೆ, ಸರ್ ಒಂದು 600 ಗಿಡ ನೆಟ್ಬಿಟ್ಟಿದೀವಿ, ಒಂದು 300 ಗಿಡ ನೆಟ್ಟಿದೀವಿ ಅಂದ್ರು. ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ನಾನು ಫೋನ್ ಮಾಡಿದ್ವಿ ಮೋಡ ಆದಾಗ, ರೀ ಊರ್ ಕಡೆ ಯಾರು ಮಳೆ ಬಂತೇನ್ರಿ, ನಾನು ಹಾಕಿರೋ 3 ಗಿಡದ ಬಗ್ಗೆ ನಾನು ನನಗೆ ಏನೋ ಮಳೆ ಬಂದು 1 4 ಹೂವು ಬಿಟ್ರೆ ಸ್ವಲ್ಪ ಪರಿಸರದ ಬಗ್ಗೆ ಹೇಳ್ಬೋದೇನೋ ಅಲ್ಲ. ಇದು ಕಷ್ಟ. ನಮಗೆ ಎಕ್ಸ್ಪೋಜರೇ ಇಲ್ಲದೆ ಇರೋದ್ರ ಬಗ್ಗೆ ಏನ್ ಮಾತಾಡೋಣ, ಒಂದು ಸಮಸ್ಯೆ ಆಗುತ್ತೆ ಸರ್. ಕಾರ್ತಿಕ ಪಾತ್ರವಾಗಿ ಕೇಳ್ತಾ ಇರೋದು, ಈಗ ನಮ್ಮವನು ಅಂತ ಪ್ರೀತಿ ಬೆಳೆದಾದ್ಮೇಲೆ ತಪ್ಪು ಮಾಡಿದ್ದ ಖಂಡಿತ ನಿಷ್ಠುರತೆ ಹೋಗಿ ಬಚಾವ್ ಮಾಡ್ಕೊಳ್ಳೋದೇ ಆಗತ್ತೆ. ಅದೇ ಸಾಮಾಜಿಕವಾಗಿ ಅನ್ನೋದು ನೋಡಿದಾಗ ನಿಷ್ಠುರವಾಗಿ ಇದು ಮಾಡ್ತೀವಿ. ಅದು ಯಾವ ತರ ಇಲ್ಲ, ಇಲ್ಲಿ ಬಚಾವ್ ಮಾಡ್ಕೊಳ್ಳೋದೇ ಆಗತ್ತೆ ಅಂತಂದ್ರೆ ಚಾಯ್ಸ್ ಇಲ್ಲದನ್ನೆಲ್ಲ ಬಚಾವ್ ಮಾಡ್ಕೋತೀವಿ ನಾವು ಅಲ್ವಾ. ಚಾಯ್ಸ್ ಇಲ್ಲದೆ ಇರೋದನ್ನೆಲ್ಲ ಬಚಾವ್ ಮಾಡ್ಕೋತೀವಿ. ನಾನು ಹೇಳ್ತೀನಿ ಕೇಳಿ, ಅದ್ಯಾವ್ದ ಈ ತೆಹಲ್ಕಾ ಕೇಸಿಗೆ ಸಂಬಂಧಪಟ್ಟಂತಹ ಒಂದಿತ್ತು ನೋಡಿದ್ರ ನೀವು. ತೆಹಲ್ಕಾ ಕೇಸ್ನಲ್ಲಿ ಆ ಮನುಷ್ಯನ ಬಗ್ಗೆ ಒಂದಾಯ್ತು, ಹಿ ಮಿಸ್ಬಿಹೇವ್ ಅಂತ ಆಯ್ತಲ್ವಾ, ಹರಾಸ್ಮೆಂಟ್ ಕೇಸ್ ಆಯ್ತಲ್ವಾ. ಅವನಿಗೆ ಸಪೋರ್ಟ್ಗೆ ಅವನ ಹೆಂಡತಿ ಮಗಳ ಜೊತೆಗೆ ಬರ್ತಾ ಇತ್ತು. ಅವರು ಬಹಳ ಪ್ರೋಗ್ರೆಸಿವ್ ಆಗಿ ಮಾತಾಡುವಂತ ಪಾತ್ರಗಳೇ ಯಾರು, ಆ ಸಂಬಂಧಪಟ್ಟಂತ ಹೆಂಡತಿ ಮಗಳು ಕೂಡ ಬಹಳ ಪ್ರೋಗ್ರೆಸಿವ್ ಆಗಿ ಮಾತಾಡುವಂತ ಪಾತ್ರಗಳೇ. ಮತ್ತೆ ಅವರು ಬೇಕಿದ್ದರೆ ಈ ಹುಡುಗಿ ಪರ ನಿಲ್ಬೋದಿತ್ತು. ಅವರು ಈ ಮನುಷ್ಯ ಈಗ ಬೇರೆ ಮಾಡಿದ ತಪ್ಪು ಅವನು ಒಳಗಾಕಿ ಅನ್ಬೋದು. ಇಲ್ಲ, ಅವನಿಗೆ ಮಾರಲ್ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಜೊತೆಗೆ ಓಡಾಡಿದ್ರು. ಅಲ್ಲಿಗೆ ನಿಮ್ಗೆ ಮೊರಾಲಿಟಿ ಕಮ್ಮಿ ಆದಾಗ ನಿಮ್ಮ ಮಾರಲ್ ಕಾನ್ಫಿಡೆನ್ಸ್ಗೆ ಹೆಂಗಸನ್ ಕರ್ಕೊಂಡ್ ಬಂದ್ಬಿಡ್ತೀರ ಜೊತೆಗೆ. ಮತ್ತೆ ಮೊರಾಲಿಟಿ ಡೆಗ್ಲ್ಯೂಟ್ ಅನ್ನೋ ಕಾರಣವೇ ಒಂದು ಹೆಂಗಸಿಗೆ, ಅದರ ಸಪೋರ್ಟ್ಗೆ ನಿಮ್ಮ ಮನೆಯ ಹೆಂಗಸರು ಬರ್ತಾರಲ್ವಾ. ಹಾಗಾಗಿ ಇದು ಬದುಕಿನ ದುರಂತವೂ ಆಗ್ಬೋದಲ್ವಾ ಇದು ಅಲ್ವಾ. ಯಾವ್ದು ಸರಿ ಅಂತ ಸರಿ ತಪ್ಪಿನ ಬಗ್ಗೆ ನಾನು ಜಡ್ಜ್ಮೆಂಟ್ ಕೊಡೋದಕ್ಕೆ ನನ್ನ ಕೈಲಂತೂ ಸಾಧ್ಯ ಇಲ್ಲ. ನಾನು ಬರೀ ಇದೇನು ಹೇಳ್ತಾರಲ್ಲ ದಾಖಲು ಮಾಡ್ಬೋದು ಅಷ್ಟೇ. ಅಲ್ಲ, ದಾಖಲು ಮಾಡ್ಬೋದು. ನಾವು ಹೇಳ್ತೀವಿ, ಹಿಸ್ಟ್ರಿನಲ್ಲಿ ಕುತ್ಕೊಂಡು ನಾವು ಮಾತಾಡಿದ್ವಿ ಏನಂತ, ಈ ದೇಶದ ರಾಜರೆಲ್ಲ ಬೇರೆ ದೇಶದ ರಾಜರ ಜೊತೆಗೆ ಅಥವಾ ಬ್ರಿಟಿಷರ ಜೊತೆಗೆ ಸಂಧಿ ಮಾಡಿಕೊಂಡು ಅವರನ್ನು ಒಳಗೆ ಕರೆಸ್ಕೊಂಡು ನಮ್ಮ ದೇಶದ ಅಣ್ಣ ತಮ್ಮರನ್ನ ಕೊಲಿಸಿದ್ವಿ ಅಂತ ಹಿಸ್ಟ್ರಿಯಲ್ಲಿ ಹೇಳ್ತೀವಿ. ಈಗಲೂ ಅದನ್ನೇ ಮಾಡ್ತಾ ಇದೀವಿ ಅಲ್ವಾ, ಈಗಲೂ ಅದನ್ನೇ ಮಾಡ್ತಾ ಇದೀವಿ. ಹಾಗಾಗಿ ಸರಿ ತಪ್ಪನ್ನು ಏನ್ ಬರೀತೀವಿ ನಾವೇನಾದ್ರೂ ಇದು ನಾಲೆಡ್ಜ್ ಬೇಸ್ ಆಗುತ್ತೆ ಹೊರತು ಅದನ್ನ ಮೀರಿಗೇನು ಆಗಲ್ಲ ಅಂತ ಅಲ್ವಾ ಸರ್. ಅತೀತದ ಕೊನೆಯ ಸಂಭಾಷಣೆಗೆ ಬರೋದಾದ್ರೆ ಜ್ಞಾನಪೀಠಗಳೇ ತೂರಾಡ್ತಿರ್ಬೇಕಾದ್ರೆ ಅಜ್ಞಾನ ಪೀಠಗಳಿಗೆ ಅಹಂಕೆ ಜ್ಞಾನಪೀಠಗಳ ಬಗ್ಗೆ ಯಾಕೆ ದ್ವೇಷ? ಜ್ಞಾನಪೀಠಗಳೇ ಅಂತ ಒಂದೇ ಹೇಳ್ತೀನಿ ಕೇಳಿ. ನನಗೆ ಅದು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸಣ್ಣದು ಹೇಳಿಬಿಡ್ತೇನೆ. ಫಂಕ್ಷನ್ಗಳಿಗೆ ಕರೆಯೋರು, ಹಾರ ಹಾಕೋರು ಅಂದ್ರೆ ಫಂಕ್ಷನ್ಗಳಿಗೆ, ಅದು ನಿಮಗೆ ಸೀರಿಯಲ್ ಅಲ್ಲಿ ಆಕ್ಟರ್ ಆದ್ಮೇಲೆ ಫಂಕ್ಷನ್ಗಳಿಗೆ ಕರೆಯೋರು, ಹಾರ ಹಾಕೋರು, ಹೋಗ್ತಿದ್ದೆ ಬರ್ತಿದ್ದೆ. ಅದು ಬಿಗಿನಿಂಗ್ ನಲ್ಲಿ ಅದೊಂಥರ ಬಹಳ ದೊಡ್ಡ ಒಂದು ಇದಿತ್ತು. ಅಂದ್ರೆ ಏನೋ ಒಂಥರ ಅದ್ರ ಬಗ್ಗೆ ಗರ್ವ ಇತ್ತು. ಒಂದು 4-6 ದಿನ ಆದ್ಮೇಲೆ ಯಾವುದೋ ಒಂದು ಫಂಕ್ಷನ್ ಬಹಳ ಒಳ್ಳೆ ಹಾರ ಹಾಕಿದ್ರು. ಅದು ಮನೆಗೆ ಬಹಳ ಸೇಫಾಗಿ ತಗೊಂಡ್ಬಂದೆ. ಮನೆಗೆ ಬಂದು ನಾನು ಯಾವುದೋ ದೇವ್ರ ಫೋಟೋಗೋ, ನಮ್ಮ ಅಪ್ಪನ ಫೋಟೋಗೋ, ನಮ್ಮ ಅಮ್ಮನ ಫೋಟೋಗೋ ಹಾಕ್ಬೇಕು ಅಂತ ನನ್ನ ತಲೆನಲ್ಲಿ ನಾನು ತೆಗೆದು ಅದನ್ನ ಯಾವುದೋ ಹಾಕಿಕೊಟ್ಟಾಗ ನನ್ನ ಹೆಂಡತಿ ನೀವು ಹಾಕೊಂಡಿದ್ರಾ ಅಂತು. ಹ್ಞೂ ಅಂದೆ. ಮತ್ತೆ ದೇವ್ರಿಗೆ ಹಾಕ್ಬೇಡಿ ಅಂತು. ಅದಕ್ಕೆ ಫಸ್ಟ್ ಅರ್ಥವಾಯ್ತು, ಒಳ್ಳೆ ಹಾರ ನನಗೆ ಹಾಕಿದ ಮೇಲೆ ಅದನ್ನ ದೇವರಿಗೆ ಹಾಕಕ್ಕಾಗಲ್ಲ. ಅಲ್ಲಿಗೆ ಏನಿದ್ರು ಕೂಡ ಅಂದ್ರೆ ಎಸಿಲೇಬೇಕು, ಟಿಪ್ಪಾಗಿ ಹಾಕ್ಬೇಕು ಅಂತ. ಅದು ನನ್ನ ಹೆಂಡತಿ ಪಾಪ ಕ್ಯಾಶುಯಲ್ ಆಗಿ ಹೇಳೋಂತ ಮಾತು. ಅದ್ರಲ್ಲಿ ಏನಂತ ದೊಡ್ಡ ಬುದ್ಧಿವಂತಿಕೆ ಪ್ರಶ್ನೆ. ಅದಾದ್ಮೇಲೆ ನಿಧಾನವಾಗಿ ಫಂಕ್ಷನ್ ಹೋದಾಗ ಈ ದೊಡ್ಡ ದೊಡ್ಡ ಮೊಮೆಂಟ್ಗಳು ಕಟ್ಬಿಡಿದ್ರು. ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದ್ರೆ ನಾವು ಬರೋದೇ ಆಟೋ, ಇರೋ ಒಂದು ಲಗೇಜ್, ಅದರದ್ದೇ ಮೊಮೆಂಟೋ ಹೋಗಕ್ಕಾಗಲ್ಲ. ಒಂದ್ಸಾರಿ ರೈಲಲ್ಲೇ ಮೊಮೆಂಟೋ ಬಿಟ್ಟು ಬಂದ್ಬಿಟ್ಟಿದ್ವಿ. ಹಾಗಾಗಿ ಮೊಮೆಂಟ್ಗಳು, ಅವಾರ್ಡ್ಗಳ ಬಗ್ಗೆ ಅಂತ ಏನು ಪ್ರೀತಿ ಯಾವಾಗಲೂ ಹೋಗ್ಲಿಲ್ಲ, ಮಾಡಿದ್ದನ್ನು ಪ್ರೀತಿ. ಜ್ಞಾನಪೀಠದ ಬಗ್ಗೆ ಬಂದಾಗ ಮಾತು ಬರೆದಾಗ ಏನಾಯ್ತು ಅಂತಂದ್ರೆ, ಅನ್ಫಾರ್ಚುನೇಟ್ಲಿ ನಮಗೇನಾಗಿತ್ತು, ಈ ತೂರಾಟ ನಾನು ಬಹಳ ನೋಡ್ಬಿಟ್ಟಿದ್ದೆ ಹತ್ತಿರದಲ್ಲಿ. ಅಂದ್ರೆ ಫಂಕ್ಷನ್ ಕರಿತಿದ್ವಿ, ಬರ್ತಾನೆ ವಾಸನೆಯಲ್ಲಿ ಬರೋರು. ನಾವು ಗರ್ಲ್ಸ್ ಕಾಲೇಜಿಗೆ ಕರೆದ್ಬಿಡ್ತೀವಿ ಫಂಕ್ಷನ್ಗೆ. ಇವರು ಚೀಫ್ ಗೆಸ್ಟ್ಗಳು ಬರೋರು ಫುಲ್ಲು ಕುಡಿದು ಬರ್ತಾರೆ. ಅವ್ರು ಏನೋ ಹೇಳ್ತಾ ಇರ್ತಾರೆ ಸರ್, ಎಲ್ಲೋ ನೋಡ್ತಾ ಇರ್ತಾರೆ. ಅವ್ರಿಗೇನು ಕಾಣಿಸ್ತಾ ಇರೋಲ್ಲ ಪಾಪ, ಇವತ್ತಾಗಿರುತ್ತೆ. ಆದ್ರೆ ನಮಗೊಂಥರ ಆಸೆ ಆಗುತ್ತೆ, ಇವ್ನು ಎಲ್ಲೋ ನೋಡ್ಕೊಂಡು ಏನೋ ಹೇಳ್ತಾ ಇದ್ದಾರಲ್ಲ. ಹಾಗಾಗಿ ಇದು ಕಾಡ್ತಿತ್ತು. ಅವರೇ ಹಂಗೆ ತೂರಾಡ್ತಾ ಇರ್ಬೇಕಾದ್ರೆ ಅವ್ರು ಹಿಂದಿನವ್ರು ಇರೋಲ್ಲ, ಹಿಂಬಾಲಕರು, ಅವ್ರು ಇನ್ನೂ ಜೋರ ಕೂಗಾಡೋರು. ಇವರಾದ್ರೂ ಸುಮ್ಮನಿರೋರು, ಅವ್ರು ಇನ್ನೂ ಜೋರ ಕೂಗಾಡೋರು. ಹಾಗಾಗಿ ಆ ಧಾಟಿಯಲ್ಲಿ ನನಗೆ ಬಂತು, ಜ್ಞಾನಪೀಠಕ್ಕೆ ನಾನು ಹೋದ ಮೇಲೆ ತೂರಾಡೋದು ಕಮ್ಮಿ ಆಗಬೇಕು. ಯಾಕಂದ್ರೆ
ಅದು ವೈಯಕ್ತಿಕವಾಗಿ ನನಗೆ ಹೇಳ್ಕೊಂಡಿತ್ತು. ಅಂದ್ರೆ ನನಗಿಷ್ಟು ಜನ ಗೌರವಿಸಿ ಸನ್ಮಾನ ಮಾಡಿ ಹಾರ ಹಾಕಕ್ಕೆ ಶುರು ಮಾಡಿದ ಮೇಲೆ ನಾನು ಮಾನವಾಗಿರೋದು ಕಲಿಬೇಕು. ನಾನು ಮಾನಗೆಟ್ರೆ ನನ್ನ ಹಿಂಬಾಲಕರು ಇನ್ನಷ್ಟು ಮಾನಗೆಟ್ಟು ಬಿಡ್ತಾರೆ ಅಂತ. ಇದು ವೈಯಕ್ತಿಕವಾಗಿ ನನ್ನ ಮನಸ್ಥಿತಿಗೆ ನಾನು ಹೇಳ್ಕೊಂಡಂಥದ್ದು. ಅದೇನಾಗೋದು ಗೊತ್ತಾ, ರಾತ್ರಿ ಆ ಕಾಲದಲ್ಲಿ ಡಿಪಾರ್ಟ್ಮೆಂಟ್ ಇರೋ ಕಾಲದಲ್ಲಿ ಸೀರಿಯಲ್ ಅಲ್ಲೂ ಮಾಡ್ತಾ ಇದ್ದೆ. ಅಷ್ಟೊಂದಿಗೆಲ್ಲ ಪರಿಚಯಗಳಾಗಿತ್ತು, ಜನ ನೋಡೋರು. 8 ಜನ ನನ್ಗೆ ಗುರುತಿಸ್ತಾರೆ, ನನಗೆ ಗೊತ್ತಿರ್ತಿಲ್ಲ. ರಾತ್ರಿ ಎಲ್ಲ ಯಾವ್ದೋ ಬಾರ್ ಹೋಗ್ತಿದ್ವು, ಏನೋ ಆಗೋದು ರಾತ್ರಿ 11:30 12 ಗಂಟೆ ಆದಾಗ ನೀವು ನಿಮ್ಮ ಏನೋ ಪ್ರಕೃತಿ ಪ್ರೆಷರ್ ಯಾವ್ದಕ್ಕೋ ರಸ್ತೆಯಲ್ಲೆಲ್ಲ ನಿಂತ್ಕೊಳ್ಳಿ, ಆ ಟಿವಿ ಆಕ್ಟರ್ ನೋಡು ಅಲ್ಲಿ ನಿಂತವನೇ ನಿಧಾನವಾಗ ಮರಿಮಲ್ಲಪ್ಪ ಸ್ಕೂಲಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದುಬಿಟ್ಟು ಯಾರಿಗೋ ರ್ಯಾಂಕ್ನವ್ರಿಗೆಲ್ಲ ಕೊಡ್ತಾ ಇದ್ದೀನಿ, ಅದು ಮೆಡಲ್ ಕೊಡ್ತಾ ಇದ್ದೀವಿ. ರ್ಯಾಂಕ್ನವ್ರಿಗೆ ನಾನು ಕೊಡ್ಬೇಕು, ನಾ ಚೀಫ್ ಗೆಸ್ಟ್. ಅವ್ರು ರ್ಯಾಂಕ್ ಬಂದು ಯಾರು ಕಟ್ಟ ಬಿದ್ದು ಫೋಟೋಗಳೆಲ್ಲ ತೆಗೆಸ್ಕೊತಾ ಇದ್ದಾರೆ. ತಕ್ಷಣ ನನ್ನ ತಲೆಗೆ ಬಂದಿದ್ದೇನು ಗೊತ್ತಾ, ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ಮುಟ್ಟಬಾರ್ದು. ನಾಳೆ CBI ಕೇಸಾಗಿ ರೈಡ್ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ರೆ ನಾನು ಈ ಫೋಟೋ ಕತೆ ಹೇಳಿ ಈ ಹುಡುಗಿಗೂ ಇವಳು ರ್ಯಾಂಕ್ ಬಂದಿದ್ದಾಳೆ ಅಂದ್ರೆ ಅದು ಒಂದು ಸಾರಿ ಮೆಮರಿ ಅವಳಿಗೆ ನಾನು ಕೊಡ್ತಾ ಇದ್ದೀನಿ. ನನ್ನ ಜೊತೆ ಒಂದು ಫೋಟೋ ತೆಗೆಸಿ ಮನ್ಲು ಹಾಕೊಂಡಿರ್ತಾಳೆ. ನಾಳೆ ನಾನು ಜೈಲಿಗೆ ಹೋಗ್ಬಿಟ್ರೆ ಪಾಪ ಅವಳು ಫೋಟೋ ತೆಗೆದು ಒಳಗಿಡ್ಬೇಕು, ಅವಳ ರ್ಯಾಂಕ್ ಸತ್ತೋಗುತ್ತಲ್ಲ. ಎಲ್ಲೋ ಈ ಭಾವನೂ ಕಾಡಿದ್ದಿದೆ ನನ್ನ. ಹಾಗಾಗಿ ನಾನು ಈ ಎಲ್ಲದನ್ನು ಸೇರಿಸಿ ಬರೆದಂತ ಮಾತು ಜ್ಞಾನಪೀಠ ಅಂತೇಳಿ ನಾನು ಕೂತ ಮೇಲೆ ತೂರಾಡೋದು ಅಂದ್ರೆ ಕುಡಿದದ್ದು ಮಾತ್ರವೇ ಅಲ್ಲ, ಬೇರೆ ತೂರಾಟವು ನಾನು ಕಮ್ಮಿ ಮಾಡ್ತಾ ಹೋಗ್ಬೇಕು. ಪೂರ್ತ ಬಿಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಹಾಗಾಗಿ ಆ ಭಾವದಲ್ಲಿ ಬಂದದ್ದು. ಬಟ್ ವೈಯಕ್ತಿಕವಾಗಿ ಯಾರಿಗಾದ್ರೂ ಅದು ಟಾಂಟ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಅದು ತಪ್ಪಲ್ಲ, ಭಾಷೆ ತಪ್ಪು. ನಾನು ವೈಯಕ್ತಿಕವಾಗಿ ಬರೋದಲ್ಲ. ಅವರ ಪ್ರಕಾರ ಅದು ವೈಯಕ್ತಿಕವಾಗಿ ಟಚ್ ಆಗಿದೆ ಅಂತಲೂ ಅದನ್ನ ಹೇಳ್ತಿದ್ದಾರೆ. ಹೆಚ್ಚಾದ್ರೆ ಸಂತೋಷ, ಅದು ನನಗೆ ಹೆಚ್ಚಾದ್ರೆ ನನಗೆ ಖಂಡಿತ ಸಂತೋಷ, ಬೇಜಾರಂತಿಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ, ಹಾರ ತುರಾಯಿಗಳು ಶಿಸ್ತನ್ನು ಕೊಡದಲ್ಲೇ ಹೋದರೆ ಅದು ಹಾರ ತುರಾಯಿ ಹೆಣಕ್ ಹಾಕ್ದಂಗೆನೆ. ವರ್ಚುವಲಿ ಹೆಣಕು ಹಾಕ್ತೀವಲ್ವ ನಾವು, ಹಾರ ಎಲ್ಲ ಹಾಕ್ತೀವಲ್ವ ನಾವು ಅಂತ. ಹಾರ ತುರಾಯಿಗೆ ಅದರದ್ದೇ ಆದ ಬೆಲೆ ಏನಿದೆ ರೀ, ಹಾಕಿಸ್ಕೊಂಡ ಮನುಷ್ಯನ ಬೆಲೆ ಅದು. ನಾನು ಹೇಳಿದ್ರೆ ಇವಾಗ ನಮ್ಗೇನ ಜವಾಬ್ದಾರಿ ಅಂತ ನಾವು ಹೇಳ್ತೀವಿ ನೋಡಿ. ಮೇಸ್ಟ್ರು ಸ್ಟ್ರೈಕ್ ಹೋಗ್ಬೋದಾ, ಡಾಕ್ಟರ್ ಸ್ಟ್ರೈಕ್ ಹೋಗ್ಬೋದಾ ಅಂತೇಳಿ ನ್ಯೂಸ್ ಮಾಡ್ತಾರೆ. ಪೊಲೀಸ್ನವರು ಸ್ಟ್ರೈಕ್ ಹೋಗ್ಬೋದಾ ನ್ಯೂಸ್ ಮಾಡ್ತಾರೆ. ಬೇರೆಯವ್ರು ಸ್ಟ್ರೈಕ್ ಮಾಡ್ಬೋದಾ ಅಲ್ಲ. ಅಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಾವು ಸ್ವಾಮೀಜಿಯನ್ನು ಪಟ್ಟ ಆದ್ಮೇಲೆ ಜನ ನಿಮ್ಮನ್ನು ಗೌರವಿಸ್ತಾರೆ, ನಿಮಗೆ ಆಕ್ಸೆಸಿಬಿಲಿಟಿ ಇರುತ್ತೆ. ಹಾಗಾಗಿ ನೀವು ಜಾಸ್ತಿ ಡಿಸಿಪ್ಲಿನ್ ಇಟ್ಕೋಬೇಕು ಅಂತ ಅಷ್ಟೇ ಅಲ್ವಾ. ಬೇರೆದಕ್ಕೆ ಆಕ್ಸೆಸಿಬಿಲಿಟಿ ಇರುತ್ತಲ್ವಾ ನಿಮಗೆ. ಮತ್ತೆ ಟು ದಟ್ ಎಕ್ಸ್ಟೆಂಟ್ ನೀವೇ ಇನ್ನೊಂದು, ನಾವು ನಿಮ್ಮ ಬರಹಗಳು ಸೀರಿಯಲ್ಗಳು ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡಿದಾಗ ಅವ್ರು ಫೀಡ್ಬ್ಯಾಕ್ ಕೊಟ್ಟಿರೋದು ಏನಂದ್ರೆ, ಸೇತುರಾಮ್ ಅವರು ಅಂತಂದ್ರೆ ಓಕೆ ಈ ಭಾವನೆ ಬಹಳ ಇರುತ್ತೆ, ದ್ವೇಷ, ದುಃಖ. ಎರಡನೇದು ಕನ್ನಡ ಪದಗಳು ವಿಶಿಷ್ಟವಾಗಿರುತ್ತೆ. ಇದು ಬಂದ್ಬಿಟ್ಟು ಒಂದು 4 ಜನ ಹೇಳಿದ್ರೆ 4 ಜನಕ್ಕೆ ಬರೋದಿದೆ. ಸೊ ಏನಾಗುತ್ತೆ, ಈಗ ನಾನು ನೆಕ್ಸ್ಟ್ ಯಾವ ಬುಕ್ ಹೇಳ್ಬೇಕಂದ್ರೆ, ಸೊ ಸೇತುರಾಮ್ ಅವ್ರದ ಹೋಗಾಗ ದುಃಖ ದ್ವೇಷ ತುಂಬಾ ಇರುತ್ತೆ ಬಿಡಿ ಅವ್ರದ್ದು. ಅಂದ್ರೆ ಇದು ಜನ ಓದೋಕೆ ಮುಂಚೆ ಆ ಮನಸ್ಥಿತಿ ಇಟ್ಕೊಂಡು ಓದ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಅದು ಎಂಜಾಯ್ ಮಾಡಕ್ ಆಗಲ್ಲ. ಸೊ ಹಾಗೆ ಮನುಷ್ಯ ಯಾವಾಗ್ಲೂ ಆ ದುಃಖ ಎಲ್ಲ ದೇಶದಿಂದ ಬುಕ್ ಓದೋಕ್ಕಿಂತಲೂ, ಈಗ ನಾವು ಚೇತನ್ ಭಗತ್ ಬುಕ್ ಇನ್ಸ್ಪಿರೇಷನ್ ಓದ್ತಾರೆ. ಯೂತ್ ಹೇಳಿದ್ರೆ ಚೇತನ್ ಭಗತ್ ಬುಕ್ ಓದಿದ್ರೆ ಸ್ವಲ್ಪ ಇನ್ಸ್ಪಿರೇಷನ್ ಇರುತ್ತೆ. ಸೊ ತಾವು ಈ ಏರಿಯಾ ಬಿಟ್ಬಿಟ್ಟು ಬೇರೆ ಇನ್ಸ್ಪಿರೇಷನಲ್ ಅಥವಾ ಮೋಟಿವೇಶನಲ್ ಏರಿಯಾ ತಮ್ಮ ಕನ್ನಡ ಪದಗಳನ್ನು ಯೂಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಕಷ್ಟ. ಇನ್ಸ್ಪಿರೇಷನಲ್ ಅಂತ ಹೇಳ್ತಾರೆ. ಇನ್ಸ್ಪಿರೇಷನಲ್ ನಾನು ಏನ್ ಇನ್ಸ್ಪೈರ್ ಮಾಡ್ತೇನೆ ಅಂದ್ರೆ, ಪ್ರಾಬಬ್ಲಿ ಇನ್ಸ್ಪಿರೇಷನಲ್ ಅನ್ನೋದನ್ನ ಹೇಳ್ತೇನಲ್ಲ, ಕೆಲವು ಭಾಗ ನಾವು ಇದಕ್ಕಿದೆ ಯಾವುದು, ನಾವು ಕಾಲೇಜೆಲ್ಲ ಬಿಟ್ಬಿಟ್ಟು ಕೆಲಸಕ್ಕೆ ಸೇರೋದಕ್ಕೆ ಮುಂಚೆ ಡೇಲ್ ಕಾರ್ನೆಗಿ ಅಂತ ಕೇಳಿದ್ರೆ, ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಒಂದು ಪುಸ್ತಕ ಇದೆ, ಹೌ ಟು ವಿನ್ ಫ್ರೆಂಡ್ಸ್. ಅದನ್ನ ಆಗ ಓದಿದ್ದೆ ನಾನು. ಆಗ ಬಹಳ ನನ್ನ ಗಾಢವಾಗಿ ಕಾಡದಂಥದ್ದು ಈ ಪುಸ್ತಕ. 10 ವರ್ಷ ಕಳೆದ ಮೇಲೆ ಅದು ಮ್ಯಾನೇಜ್ಮೆಂಟ್ ಅಂತ ಅನ್ನಿಸ್ತು. ಅಂದ್ರೆ ನಿನಗೆ ಅವನ ಬಗ್ಗೆ ಎಷ್ಟೇ ದ್ವೇಷವಿದ್ದರೂ ಕೂಡ ನಿನಗೆ ಅವನಿಂದ ಕೆಲಸ ಆಗಬೇಕಾದ್ರೆ ನೀನು ಈ ಧಾಟಿಯಲ್ಲಿ ಮಾತಾಡಬೇಕು. ಅದಕ್ಕೆ ಸಣ್ಣದಾಗೋದು ನನಗೆ ಮ್ಯಾನಿಪುಲೇಷನ್ ಹೇಳ್ತಾ ಬಂತು. ವಯಸ್ಸಾದ್ಮೇಲೆ ಏನಾಗುತ್ತೆ ಅಂದ್ರೆ, ಮ್ಯಾನಿಪುಲೇಟ್ ಮಾಡುವಷ್ಟು ಪೇಷನ್ಸ್ ಇಲ್ಲ, ನಿಜವಾದ ರೂಪ ಬಂದ್ಬಿಡುತ್ತೆ. 10 ವರ್ಷ ನಂಬಿಸಿರ್ತೀವಿ, ದಡ ಅಂತ ರೂಪ ಬಂದ್ಬಿಡುತ್ತೆ. ಇಷ್ಟೇ ಯೋಗ್ಯತೆ ಇದು ಸ್ವಲ್ಪ ಕಾಡ್ತದೆ. ಇನ್ಸ್ಪಿರೇಷನಲ್ ಬುಕ್ಸ್ ಪ್ರಾಬಬ್ಲಿ ನನ್ನಿಂದ ಆಗ್ಲಿಕ್ಕಿಲ್ಲ. ನಾನು ಬದುಕಿದ್ದರ ಬಗ್ಗೆ, ನಾನು ನೋಡಿದ್ದರ ಬಗ್ಗೆ ಬರೀಲ್ಲ. ಮತ್ತೆ ಎರಡನೇದು, ದ್ವೇಷ ಅನ್ನೋಕ್ಕಿಂತ ಅದರಲ್ಲಿ ರೋಷ ಜಾಸ್ತಿ ಇದೆ. ಯಾವ ಪಾತ್ರವೂ ದ್ವೇಷಿಸಿಲ್ಲ. ಅವ್ರ ಪರಿಸ್ಥಿತಿಯಿಂದ ಆಚೆಗೆ ಬರೋದಕ್ಕೆ ಒಂದರ ಮೇಲೊಂದು ದ್ವೇಷ ತೀರಿಸ್ಕೊಳ್ಳೋ ಪ್ರಶ್ನೆ ಇಲ್ಲವೇ ಇಲ್ಲ. ಇದೊಂದು ಸಣ್ಣ ರೋಷಗಳಿದೆ, ಅದಿದೆ ನನ್ನ ಪಾತ್ರಗಳು. ಮೇ ಬಿ
ವ್ಯಗ್ರತೆ ಎಲ್ಲಾ ಪಾತ್ರಗಳಲ್ಲೂ ಬಂದಿರಬಹುದು. ಆದ್ರೆ ಒಂದು ಅದಕ್ಕೆ ಹೇಳಲಿಕ್ಕಾಗೋದು ಇವ್ರು ಹೇಳ್ದಂಗೆ ಅದೊಂದನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಒಂದು ನಿಮಿಷ. ಹಲೋ.